ಯಾಕೆ ಸಂಡೂರಲ್ಲಿ ಬಿಜೆಪಿ ಗೆಲ್ಲಲ್ಲ? ಇವು ಕಳ್ತನ ಸೋಲ್ತಾನ ನಾವು ಯಾವ ನಡೆಯಲ್ಲ ಸರ್ ಕೂಡ. ಸಂಡೂರು ತಾಲೂಕು ಯಾವಾಗ ಟಚ್ ಮಾಡಿದ್ರೆ ಅವಾಗೆ ಅಲ್ಲಿಂದ ಜೈಲಿಗೆ ಹೋಗೋದು. ಒಂದೊಂದು ಮತ್ತೆ ಟಚ್ ಮಾಡಿದ್ರೆ ಮತ್ತೆ ಒಳ್ಳೇದಲ್ಲ. ನಮ್ಮ ಸಂಡೂರು ತಾಲೂಕಿನಾಗ ಯಾರು ಬಿಜೆಪಿಗೆ ದುಡ್ದಾರಿಲ್ಲ. ಬಂಗಾರ ಹನುಮಂತದ್ದು ಏನು ಒಂದು ಕೊಡುಗೆ ಇಲ್ಲ. 100% ವಿನ್. ಸೋಲಿದ್ರ ಸರ್ದಾರ್ ಅವರು ಓ ಅಂತ ಇದಾರೆ ನಾಯಿಗಳು. ಬರೀ ಹಿಂದೂ ಮುಸ್ಲಿಂ ಅದೇ ಮಾಡೋದು ಅವರು. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಎಷ್ಟು ಒಳ್ಳೆ ಹೊಡೆದಿದ್ದಾರೆ ಎಂಬುದು ಇಡೀ ನಮ್ಮ ಸಂಡೂರು ಜನ ಗೊತ್ತು. ಹೇಗಿದೆ ಸರ್ ನಿಮ್ಮ ಪ್ರಕಾರ ಸಂಡೂರು? ಹೇಗಿದೆ ಅಂತಂದ್ರೆ ಸರ್, ನೀವು ಕೂಡ ಆಲ್ಮೋಸ್ಟ್ ತಾಲೂಕು ಬೇರೆ ಸುತ್ತರಿರ್ತಾರೆ. ನಮ್ಮ ತಾಲೂಕಿನಾಗ ಆಗಂಥ ರಸ್ತೆಗಳು ಇಡೀ ಕರ್ನಾಟಕದಾಗ ಎಲ್ಲಿ ಆಗಿಲ್ಲ, ಬೇಕಾದ್ರೆ ನೀವು ನೋಡ್ಬೋದು. ಆಮೇಲೆ ಇದೇ ಬಿ ಜೆ ಪಿ ಹೇಳ್ತಾರೆ ಆಗಿಲ್ಲ ಅಂತೇಳಿ, ಅಭಿವೃದ್ಧಿ ಆಗಿಲ್ಲ ಅಂತೇಳಿ ದಿಸಕ್ಕೆ 10 ಪಂಚಾಯತಿಗಳು ಕ್ಯಾನ್ವಾಸ್ ಮಾಡ್ಬೇಕಂದ್ರೆ ಒಂದು ರಸ್ತೆ ಚೆನ್ನಾಗಿರ್ಬೇಕು. ಹೌದಾ? ಆ ರಸ್ತೆ ಚೆನ್ನಾಗಿದ್ದಕ್ಕೋಸ್ಕರ ಇವತ್ತು 10 ಪಂಚಾಯತಿಗಳು ಕ್ಯಾನ್ವಾಸ್ ಮಾಡ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಅದೇ ಒಂದು ಉದಾಹರಣೆ ಅವ್ರು ನಮ್ಮ ಬಿ ಜೆ ಪಿಗೆ ಹೇಳೋಕ್ಕೆ ಇಷ್ಟಪಡ್ತಾರೆ. ತುಕಾರಾಮ್ ಅವ್ರು 4 ಸಲ ಗೆದ್ದರು, ಕಡೆಗೆ ಲೋಕಸಭೆಗೆ ಸ್ಪರ್ಶಿ MP ಆದರು. ತುಕಾರಾಮ್ ಅವ್ರ ಬಗ್ಗೆ ಜನಕ್ಕೆ ಗೊತ್ತಿದೆ, ಅವ್ರ ಪತ್ನಿ ಬಗ್ಗೆ ಗೊತ್ತಿದೆಯಾ? ಖಂಡಿತವಾಗಿ ಇವಾಗ ಯಾವುದೇ ಒಂದು ವಿಷಯದಲ್ಲಿ ಹೆಣ್ಣು ಮೊದಲು ಅಂತಾರೆ, ಹೆಣ್ಣು ಪ್ರಥಮ. ಇವತ್ತು ನಮ್ಮ ತುಕಾರಾಮ್ ಸರ್ 4 ಬಾರಿ ಗೆದ್ದಿದ್ದಾರೆ ಅಂದರೆ ಅದಕ್ಕೆ ಅವರು ಕೂಡ ಸಹಭಾಗಿ ಅಂತ ನಾವು ಇಷ್ಟಪಡ್ತೀವಿ. ಯಾಕಂದರೆ 4 ಎಲೆಕ್ಷನಲ್ಲಿ ಅವರು ಕೂಡ ಅವ್ರ ಜೊತೆಗೇನ ಕ್ಯಾನ್ವಾಸ್ ಮಾಡ್ಕೊಂಡು ಎಲ್ಲರೇ ಜನರಿಗೆ ಎಲ್ಲ ಮತದಾರ ಏನಾದರೂ ಸಂಡೂರು ತಾಲೂಕಿಗೆ ಚಿರಪರಿಚಿತರು ನಮ್ಮ ಅನ್ನಪೂರ್ಣಮ್ಮವರು. ಅತಿ ಹೆಚ್ಚಾಗಿ ಗ್ರೌಂಡ್ ಮನೆ ಮನೆಗೆ ತೆರಳಿ ಪ್ರತಿಯೊಂದು ಎಲೆಕ್ಷನಲ್ಲಿ ಅವರು ಕೂಡ ಕ್ಯಾನ್ವಾಸ್ ಮಾಡಿದ್ದಾರೆ. ಅಭಿವೃದ್ಧಿ ಬಗ್ಗೆ ಕೂಡ ಅವರು ಕೂಡ ಕೈ ಜೋಡಿಸಿದ್ದಾರೆ. ಮಹಿಳೆಯರ ಬಗ್ಗೆ ಕೂಡ ಆಸಕ್ತಿ ಹೊಂದಿ ಅವ್ರಿಗಿಂತ ಕುಂದುಕೊರತೆಗಳು ಕೂಡ ನಮ್ಮ ಸಾರ್ ಇಲ್ಲದ್ರು ಕೂಡ ಎಮ್ಮ ಭಾಳಷ್ಟು ನಾವು ಮಹಿಳೆಯರಿಗೆ ಹೆಲ್ಪ್ ಮಾಡುವಂಥ ಶಕ್ತಿ ಕೊಟ್ಟಿದ್ದಕ್ಕೆ ಒಂದು ಇವತ್ತು ಜನರು ಅವರಿಗೆ ಒಂದು ಟಿಕೆಟ್ ಅವಕಾಶ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ನಾವು ಅಭೂತಪೂರ್ವದಿಂದ ಗೆಲ್ತಾರಂತ ನಮ್ಮ ಭರವಸೆ ಇದೆ ಸರ್. ಎಷ್ಟು ಲೀಡಲ್ಲಿ ಗೆಲ್ತಾರೆ ಸರ್ ನಿಮ್ಮ ಪ್ರಕಾರ? ಸರ್ ನಮ್ಮ ಪ್ರಕಾರ ಅಂತಂದು 50ರಿಂದ 1 ಲಕ್ಷವರೆಗೆ ಖಂಡಿತ ಗೆಲ್ತಾರಂತ ನಮ್ಮ ಭರವಸೆ ಇದೆ ಸರ್. ಯಾಕೆ ಸಂಡೂರಲ್ಲಿ ಬಿಜೆಪಿ ಗೆಲ್ಲಲ್ಲ ಸರ್? ಈ ಸಲನೂ ಗೆಲ್ಲಲ್ಲ ಸರ್, ಆ್ಯಕ್ಚುಲಿ ಏನಂತಂದರೆ ನಮ್ಮ ಸಂಡೂರು ಏನೈತಲ್ಲ ಗಡಿನಾಡು, ಕುಮಾರಸ್ವಾಮಿ ನಾಡು ಸರ್. ಅದು ಸಂಡೂರಿಗೆ ಅದೇ ಆದಂಥ ಒಂದು ಇತಿಹಾಸ ಇದೆ. ಗೌರಪಡೆ ಕಾಲದಲ್ಲಿದ್ದು ಇವತ್ತುವರೆಗೆ ಒಂದು ಪರಂಪರೆ ಕಾಪಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಸಂಡೂರು ತಾಲೂಕಿನಾಗ ಗಲಭೆ ಮತ್ತು ವಸೂಲಿ ಇವು ಕಳ್ತನ ಸೋಲ್ತಾನ ನಾವು ಯಾವ ನಡೆಯಲ್ಲ ಸರ್ ಕೂಡ. ಲಾಸ್ಟ್ ಟೈಮ್ ಕೂಡ ಇಲ್ಲಿಂದ ಇಲ್ಲಿ ಬಂದು ನಮ್ಮ ಹರಿಶಂಕರ್ ಮಹೇಶ್ನಲ್ಲಿ ಏನೋ ಲೂಟಿ ಆಯಿತು, ಅವಾಗೆ ಅವರು ಜೈಲಿಗೆ ಹೋದ್ರು. ಇಲ್ಲಿಂದ ಸಂಡೂರು ತಾಲೂಕು ಯಾವಾಗ ಟಚ್ ಮಾಡಿದ್ರೆ ಅವಾಗೆ ಅಲ್ಲಿಂದ ಜೈಲಿಗೆ ಹೋಗೋದು. ಒಂದೊಂದ್ಸೇನು ಹೋಗಿದ್ರಲ್ಲ, ಇಲ್ಲಿಂದ ಅನುಭವಿಸಿದ್ದವ್ರು, ಬೇರೆ ಕಡೆ ಇಲ್ಲಿಂದ ಹೋಗಿಲ್ಲ. ಯಾಕಂದರೆ ಸಣ್ಣ ಪುಟ್ಟ ಜನಗಳು ಡಿಕ್ಕಿಂಗ್ ಮಾಡ್ತಿದ್ರು ಮೆಟೀರಿಯಲ್ಲು. ಆಮೇಲೆ ಮೈಸೂರಿಗೆ ಅವೆಲ್ಲ ತಂಡು ಲೂಟಾಗಿ ಹೊಡ್ಕೊಂಡು ಹೋದಕ್ಕೋಸ್ಕರ ಇವತ್ತು ಅವ್ರು ಕುಮಾರಸ್ವಾಮಿ ಅವ್ರಿಗೆ ಪ್ರತಿಫಲ ಕೊಟ್ಟು ವನವಾಸ ಕೂಡ ಕೊಟ್ಟಿದ್ದಾರೆ. ಮತ್ತೆ ಟಚ್ ಮಾಡಿದ್ರೆ ಮತ್ತೆ ಒಳ್ಳೇದಲ್ಲ. ನಮ್ಮ ಸಂಡೂರು ಟಚ್ ಮಾಡಿದ್ರೆ ಟಚ್ ಮಾಡ್ತೀನಿ ನಿಂತ್ಕೊಂಡವ್ರಲ್ಲ, ಅದಕ್ಕೆ ನಮ್ಮ ರಾಜಕೀಯವಾಗಿ ಎದುರಾಗಿಲ್ಲ ಸರ್. ನಮ್ಮ ಕುಮಾರಸ್ವಾಮಿ ನಾಡು ಇದೆಯಲ್ಲ, ಅದು ಸಜ್ಜನರಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವವರಿಗೆ ಒಳ್ಳೆಯವರಿಗೆ ಮಾತ್ರ ಒಂದು ಕಾಲ. ಇಲ್ಲಿ ಏನಂತಂದರೆ ಕಾಲನೇ ನಮ್ಮ ಕುಮಾರಸ್ವಾಮಿ ಇದಾರಲ್ಲ ಸರ್, ಅನ್ಯಾಯರಿಗೆ ಇಲ್ಲಿ ಅವಕಾಶ ಮಾಡಿಕೊಡೋದಲ್ಲ. ಅವರಿಗೆ ನಮ್ಮ ಕುಮಾರಸ್ವಾಮಿ ದೇವರೇ ಒಂದು ಪ್ರತಿ ಉತ್ತರ ಕೊಡ್ತಾನೆ ಅಂತೇಳಿ ನಮ್ಮ ಭರವಸೆ ಇದೆ ಸರ್. ಬಂಗಾರು ಏನೂ ಆಗಲ್ಲ, ಕಮಾಲ್ ಮಾಡಲ್ಲ ಸರ್. ಇವಾಗ ಇಲ್ಲಿ ಏನಾಗಿದೆ ಅಂದರೆ BJP ಅವರು ಒಂದು ದುಡ್ದವರಿಗೆ ಟಿಕೆಟ್ ಕೊಡ್ತೀವಿ ಅಂತ. ಯಾಕೆ ನಮ್ಮ ಸಂಡೂರು ತಾಲೂಕಿನಾಗ ಯಾರು BJPಗೆ ದುಡ್ದಾರಿಲ್ಲ? ಯಾರಿಗೆ ಸಿಗ್ಬೇಕಿತ್ತು ನಿಮ್ಮ ಪ್ರಕಾರ? ಯಾರಿಗೇನೇ ಇಲ್ಲ, ಕಾರ್ಯಕರ್ತರು ಯಾರು ಇಲ್ವಾ? ಅಲ್ಲ, BJPಯಲ್ಲಿ ಯಾರು ಕಾರ್ಯಕರ್ತರು ಇಲ್ವಾ? ನನ್ನ ಕ್ವಶನ್. ಕಾರ್ಯಕರ್ತರೇ ಇಲ್ಲ, ಯಾಕೆ ಬೇರೆ ತಾಲೂಕಿನಿಂದ ಕರ್ಕೊಂಬಂದು ನಿಲ್ಲಿಸಬೇಕು? ನಮ್ಮ ಸಂಡೂರು ತಾಲೂಕಿನವ್ರು ನಿಲ್ಲಿಸ್ಬೋದಾಯ್ತಲ್ಲ, ದುಡ್ದವ್ರಿಗೆ ನಿಲ್ಲಿಸ್ಬೋದಾಯಿತು. 2 ಸಲ ಎಮ್ಮಗೆ ಅವರು ಕೂಡ ಮಂಜುನಾಥ್ ಅಂಬರು ನಮ್ಮ ಕಾಂಗ್ರೆಸ್ ಪಕ್ಷದಾರ, ನಮ್ಮ ಸಂತೋಷ್ ಲಾಡ್ ಕೈಗೆ ಬೆಳೆದಂಥ ವ್ಯಕ್ತಿ. ಅವ್ರಿಗೆ ಆಸೆ ಆಕಾಂಕ್ಷೆ ತೋರಿಸಿ ಲಾಸ್ಟ್ ಟೈಮ್ ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಟಾಗ ಕೂಡ ಇದೇ ಬಂಗಾರ ಹನುಮಂತನ್ನೇ ಇಂಡಿಪೆಂಡೆಂಟ್ ಹಾಕಿ ಅವರು ಸೋಲೋ ಕಾರಣ ಮಾಡಿದರು. ಆಮೇಲೆ ಅದಾದಮೇಲೆ ಮತ್ತೆ ಎಮ್ಮಗೆ ಹೆಣ್ಮಕ್ಳು ಕೊಟ್ಟರು. ಅವರು ಸಾಲ ಸೂಲ ಮಾಡಿ ಚಿಂತೆ ಮಾಡಿ ಲಾಸ್ಟಿಗೆ ಪಾಪ ಕುರಾನದಾಗ ನಿಧನರಾದರು. ಅದಾದಮೇಲೆ ಮತ್ತೆ ಅವರ ಹೆಂಡತಿಗೆ ಒಂದು ಅವಕಾಶ ಮಾಡಿಕೊಟ್ರು. ಅವಾಗ ಅವಕಾಶ ಮಾಡಿಕೊಟ್ರು ಕೂಡ ಇಲ್ಲಿ ಹೆಂಗಿದೆ ಸರ್, BJP ಅವ್ರದ್ದು ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದ್ರೆ ತಮ್ಮ ಸ್ಥಳೀಯರಿಗೆ ಕೊಟ್ಟರೆ ವೈಯಕ್ತಿಕ ಒಂದು ಕಾರ್ಯಕೆಲಸಗಳಿಗೆ ಅನುಕೂಲ ಆಗೋದಲ್ಲ ಅಂತೇಳಿ ಇವಾಗ ಬೇರೆ ತಾಲೂಕಿನಿಂದ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಬಂಗಾರ ಹನುಮಂತದ್ದು ಇಲ್ಲಿ ಏನು ಶೂನ್ಯ ಸರ್, ಯಾವುದೋ ಒಂದು ಕೊಡುಗೆ ಇಲ್ಲ. ಅವ್ರು ಯಾರಂತ ಮುಖಪರಿಚಯ ಇದಕ್ಕಿಂತ ಮುಂಚೆ ಕೂಡ ಒಂದು ಬೇರೆ ಅದಾವ, ನಾವು ಹೇಳ್ಬಾರ್ದು. ಮುಖಭಟ್ರು ಅವೆಲ್ಲ ಬೇರೆ ಕೂಡ ಕಾರಣಗಳು. ಅದಕ್ಕೆ ನಮ್ಮ ಮಹಿಳಾ ಮತದಾರರು ಅವರಿಗೆ ತಕ್ಕ ಪಾರ್ಟಿ ಒಟ್ಟು ಕೊಡ್ತಾರೆ. ಯಾಕಂದ್ರೆ ಅವ್ರು ಹೋಗಿ ಎಲ್ಲ ಇನ್ಸ್ಪೆಕ್ಷನ್ ಆಗಿ ಅದು ಹೇಳ್ಬಾರ್ದು. ಗಂಡ ಅಂತ ಎಲ್ಲ ಜಗಳ ಮಾಡ್ಕೊಂಡು ಭಾಳ ರಾಮಣ್ಣಗಳು ಆಗಿದ್ದಾವೆ. ಯಾವಾಗ 10 ವರ್ಷ ಕೆಳಗೆ ಆ ಒಂದು ಶಾಪ್ ಏನೈತಲ್ಲ ಸರ್, ಆ ಶಾಪಕ್ಕೆ ತಕ್ಕ ಉತ್ತರ ನಮ್ಮ ಮಹಿಳೆಯರ ಮತದಾರರಲ್ಲ ಅವ್ರಿಗೆ ಕೊಡ್ತಾರೆ ನಮ್ಮ ನಂಬಿಕೆ ಇದೆ ಸರ್. ವೀಕ್ಷಕರೇ, ಸಂಡೂರು ಚುನಾವಣೆ ಕಾವು ರಂಗೇರ್ತಾ ಇದೆ ದಿನೇ. KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಕೂಡ ಪ್ರಚಾರ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವರಾದ ನಾಗೇಂದ್ರ ಅವರು, ಸಚಿವರಾದ ಸಂತೋಷ್ ಲಾಡ್, ಒಂದು ರೀತಿ ಆನೆ ಬಲ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸಾಕಷ್ಟು ಮತದಾರರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ನಾವೀಗ ತೋರಣಗಲ್ಲಲ್ಲಿದ್ದೀವಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಿಲಾನ್. ಏನು ಮಾಡ್ತೀರಾ? ನಾನು ನಾಗೇಂದ್ರ ಫಾಲೋವರ್ಸು ನಾವು. ಹೇಗಿದೆ ಈ ಸಲ ಸಂಡೂರು? ಸರ್, ನಾಗೇಂದ್ರ ಬಂದಿದ್ದಾರಲ್ಲ, ಕಂಪಲ್ಸರಿ ವಿನ್, 100% ವಿನ್. ಒನ್ ಸೈಡ್ ವಿನ್. ಅದು ಎಷ್ಟು ಲೀಡ್ ಬರುತ್ತೆ? ತೂಕಾರಾಮ್ ಇದ್ದಾರ, ಸೋಲಿದ್ರ ಸರ್ದಾರ. ನಮ್ಮ ತೂಕಾರಾಮ್ ಅವರು ಸೋಲಿದ್ರ ಸರ್ದಾರ ಅವರು ಕಂಪಲ್ಸರಿ ಗೆಲ್ಲಿದಾರ. ಇನ್ನೊಂದು ನಾಗೇಂದ್ರ ಯಾವಾಗ ಬಂದಿದೆ, ಅದು ಆನೆ ಬಲ ಬಂದಿದೆ.
ಆನೆ ಯಾವಾಗ ಬಂತು ಊರಿನಲ್ಲಿ ನಾಯಿಗಳು ಬೊಗಳ್ತಿದಾರವ, ನಾಯಿಗಳು ಏನು ಬೊಗಳ್ತಿದಾರ, ಬರೀ ಬೋ 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 ಅಂತಿದಾರೆ ನಾಯಿಗಳು. ಅವ್ರು ಏನಾಗೋದು ಆನೆ ಹೋಗ್ತಿರ್ತಾರೆ ಸುಮ್ಮನೆ. ನಮ್ಮ ನಾಗೇಂದ್ರ ಅಣ್ಣ ಇಡೀ ಬಳ್ಳಾರಿ ಡಿಸ್ಟಿಕ್ಗೆ ಆನೆ ಬಲ ಇದ್ದಂಗೆ. ಎಲ್ಲಿ ಬೆಳೆದು ಫುಲ್ಲು ಬೆಳೆದ್ಬಿಟ್ಟಾರ ಅಂತೇಳಿ ಸುಳ್ಳು ಆರೋಪ ಮಾಡಿ ಏನೇನೋ ಮಾಡೋದು. ದೇವರು ಒಳ್ಳೇದೈದ, ದೇವರು ಒಳ್ಳೆ ಮನ್ಸವರು, ಎಲ್ಲ ಒಳ್ಳೆ ಮನ್ಸವ್ರು ಅವರು. ಅದಕ್ಕೋಸ್ಕರ ಎಲ್ಲರಿಗೆ ಜನಗಳಿಗೆ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಒಳ್ಳೆ ಪ್ರೀತಿಲಿಂದ ಎಲ್ಲರೂ ನೋಡ್ತಾರೆ ನಾಗೇಂದ್ರ ಅಣ್ಣ ಅವರು. ಅದಕ್ಕೆ ನೋಡಿ ಸರ್, ಅದು ಇವಾಗ ನಮ್ಮ ನಾಗೇಂದ್ರ ಅಣ್ಣ ಬಂದು ಫುಲ್ ಬಲ ಆಗೈತೆ, ಆನೆ ಬಲ ಆಗೈತೆ. ಕಂಪಲ್ಸರಿ ವಿನ್ ಸರ್. ಇದು ಲೀಡಲ್ಲಿ ಗೆಲ್ತಾರೆ ಸರ್. ಒಂದು 50,000 ಲೀಡ್ನಲ್ಲಿ ಗೆಲ್ತಾರೆ ಅಂತ ಹೇಳಿಬಿಟ್ಟಾರೆ ಆಲ್ರೆಡಿ. ನಾಗೇಂದ್ರ ಅಣ್ಣವ್ರು 50,000 ಲೀಡ್ನಲ್ಲಿ ಗೆಲ್ತಾರೆ ಅಂತ ಹೇಳ್ಬಿಟ್ಟಾರೆ. ಅದು ಏನೇನು ಆಗೋದಿಲ್ಲ, ಎಲ್ಲ ಅವ್ರು ಸುಳ್ಳು, ಬರೀ ಹಿಂದೂ ಮುಸ್ಲಿಂ ಅದೇ ಮಾಡೋದು ಅವರು. ಏನು ನಾವು ಕೊಡೋದು ಏನು ಬಡವ್ರ ಬಗ್ಗೆ 5 ಯೋಜನೆ ಬಗ್ಗೆ ಅದು ಇದು ಮಾತಾಡ್ತೀವಿ ನಾವು ಕಾಂಗ್ರೆಸ್ ಅವ್ರು ಮಾತಾಡೋದು ಬರೀ ಹಿಂದೂ ಮುಸ್ಲಿಂ. ಇದು ನೋಡ್ರಿ, ಇದು ಈತ ಹಿಂದೂ ಮುರಳಿ, ನಮ್ಮ ಮುಸ್ಲಿಂ ಎಲ್ಲ ಒಂದೇ. ನಾವು ಇವೆಲ್ಲ ಅಣ್ಣ ತಮ್ಮಂಗಿಂತ ಹೇಳ್ತೀವಿ ಸರ್. ಎಲ್ಲ ಪಾರ್ಟಿ ಮಾಡ್ತೀವಿ, ಮಜಾ ಮಾಡ್ತೀವಿ ಎಲ್ಲ. ಇವ್ರು ಬರೋದು ಬರೀ ಹಿಂದೂ ಮುಸ್ಲಿಂ ಅಲ್ಲಾಡ್ಸೋದು. ಏನಾಗಲ್ಲ ಸರ್. ಇವಾಗ ಆನೆ ಬಂದೈತೆ, ನಾಯಿಗಳು ಬೊಗಳ್ತಾ ಇದಾರ, ನಾಯಿಗಳು ಎಲ್ಲ ಸ್ವಿಚ್ ಆಫ್ ಆಗಿಬಿಡ್ತಾರೆ. ಎಷ್ಟು ಹೇಳಿದ್ರೆ 13ನೇ ತಾರೀಗೆಲ್ಲ ಸ್ವಿಚ್ ಆಫ್, ಎಲ್ಲರೂ ಸ್ವಿಚ್ ಆಫ್ ಆಗಿಬಿಡ್ತಾರೆ ನಾಯಿಗಳು. ಇವರು ಆನೆ ಹೆಂಗೆ ಸುಮ್ಮನೆ ಹೋಗ್ತಾ ಇರ್ತದೆ. ತುಕಾರಾಮ್ ಅವರು 4 ಸಲ MLA ಆದರು, MP ಆದರು. ಸರ್ದಾರ ಅಷ್ಟೊಂದು ಕೆಲಸ ಹೇಗೆ ಅವ್ರ ಮೇಲೆ ಅಭಿಮಾನ ಏನಕ್ಕೆ ಅಂತ ಚೆನ್ನಾಗಿ ಕೆಲಸ ಸರ್. ಅವ್ರು ಓಣಿಗೆ ತಿರುಗಾಡ್ತಾರೆ ಸರ್. ಅವರು ಕೆಳ ಜನ ಬಡವ ಜನ ಕೆಳಗಿರ್ತಾರೆ. ಅವರು ಸುಮ್ಮನೆ ಕಾರ್ನಿಲ್ಲ ಟಾಟಾ ಬಾಯ್ ಮಾಡೋರು ಮನುಷ್ಯ ಇಲ್ಲ ಅವ್ರು. ನೋಡ್ರಿ ಇವಾಗ ಸ್ಟೇಜ್ನಲ್ಲಿ ಮಾತಾಡ್ತಾರೆ, ಕೆಳಗೆ ಬಂದುಬಿಡ್ತಾರೆ ಮತ್ತೆ ಜನ ಹಿಂದೆ ತಿರುಗಾಡೋದು ಅವರು. ಇವ್ರಂಗೆ ಸುಮ್ಮನೆ ಟಾಟಾ ಬಾಯ ಸುಳ್ಳು ಶಾಸನ ಕೊಟ್ಟು ಸುಳ್ಳು ಮಾತಾಡಿ ಊರು ಬಿಟ್ಟು ಹೋಗೋದು ಏನಿಲ್ಲ. ಇಲ್ಲಿಂದ ಇಲ್ಲಿ ಜಂಪುಗಳು ಇದು, ಜಂಪು ಜಿಲಾನಿ ಇದ್ದಂಗಿದ್ದು. ನನ್ನ ಹೆಸರು ಜಿಲಾನಿ, ಅವ್ರು ಜಂಪು ಜಿಲಾನಿ ಇದ್ದಂಗೆ. ಹೇಳೋಣ ಕರೆಕ್ಟಾ? ಅವರು ಅದು ಅಷ್ಟೇ ಮಾಡೋದು. ಇವಾಗ ನಮ್ಮ ಅದೇ ಆನೆ ಬಂದೈತೆ, ಹುಲಿ ಬಂದೈತೆ, ನಮ್ಮ ಹುಲಿ ನಾಗೇಂದ್ರ ಅಣ್ಣ ಬಂದೈತೆ. ಸುಮ್ಮನೆ ನೋಡ್ರಿ ನೀವು. 13ನೇ ತಾರೀಕು ಆಗಿದ್ಮೇಲೆ ರಿಸಲ್ಟ್ ಆವಾಗಲೇ ಗೊತ್ತಾಗ್ಬಿಡೋದು. ಸಂತೋಷ್ ಲಾಡ್ ಅವ್ರ ಸ್ಟ್ರೆಂತ್ ಎಷ್ಟು ಪ್ಲಸ್ ಆಗುತ್ತೆ ಸರ್? ಸಂತೋಷ್ ಲಾಡ್ ಅವರು ಭಾಳ ಇದು ಮಾಡಿದ್ದಾರೆ ಅವ್ರಿಗೆ ಪಾಪ. ಫಸ್ಟು ಅವ್ರು ಇಲ್ಲಿ ಗೆದ್ದಿದ್ದು ಹೋಗಿದ್ದು ಬೆಳೆದಿದ್ದು ಇಲ್ಲೇ ಅವರು. ಅದಕ್ಕೋಸ್ಕರ ಅವರು ಭಾಳ ಇದು ಮಾಡಿ. ಇನ್ನೊಂದು ನಮ್ಮ ಜಮೀರ್ ಅಹಮದ್ ಅಣ್ಣ ಉಸ್ತುವಾರಿ ಹೊಸಪೇಟು ಬಳ್ಳಾರಿ ಇನ್ಚಾರ್ಜ್ ಅವ್ರು ಕೂಡ ಇದ್ದಾರೆ. ಅವರು ಸುಮ್ಮನೆ ಅವ್ರು ದೊಡ್ಡ ಮನಸ್ಸು. ಅವರು ಬಂದು ಅವ್ರು ಕೂಡ ತಿರ್ಗಿ ನಾಮಿನೇಷನ್ನಲ್ಲಿ ಅವರೇ ಫುಲ್ ಬಂದಿದ್ದು. ಜನಗಳು ನೋಡಿದ್ರೆ ಸಾಗರ ಸಂಡ್ರನಲ್ಲಿ. ಸಂತೋಷ್ ಲಾಡು, ಜಮೀರ್ ಅಣ್ಣ, ನಾಗೇಂದ್ರ ಅಣ್ಣ ಎಲ್ಲರೂ ಬಂದಿದ್ದರು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇವ್ರು ಏನೇನು ಮಾಡೋಲ್ಲ. ಇನ್ನೊಂದು ನಮ್ಮ ನಾಗೇಂದ್ರ ಅಣ್ಣಗೆ ಯಾಕೆ ಸುಳ್ಳಾರೋಪ ಮಾಡಿ ಇದು ಮಾಡೋಕ್ಕಂದ್ರೆ ಬೆಳೆದ್ಬಿಟ್ರಲ್ಲ ಮುಂದೆ. ಅವ್ರು ಮುಂದೆ ಬೆಳೆದು ಡೋಯ್ ಅಂದರೆ ತಿರುಗಾಡ್ತಿದ್ರಲ್ಲ, ಅವ್ರಿಗೆ ನಿದ್ದೆ ಬರ್ತಿದ್ದಿಲ್ಲ. 90 ಹೊಡೆಯೋದು ಮಕ್ಕೊಂಬಿಡೋದು. ಯಾಕೆ ಡೋಯ್ ಏನಪ್ಪ ನಮ್ಮ ಮುಂದೆ ಹುಡುಗ ಡೋಯ್ ಅಂತ ತಿರುಗಾಡ್ತಾ ಇದ್ದಾನ ಅಂತೇಳಿ. ಇವಾಗ ಆನೆ ಬಂದೈತೆ, ನಾಯಿಗಳು ಬೊಗಳ್ತಾ ಇದ್ದಾವ. ಏನೇನು ಆಗೋದಲ್ಲ ಸರ್. ಇದು ಉಳಿದೆಲ್ಲ ನಮ್ಮ ಅಣ್ಣ ಹೇಳ್ತಾನೆ ನೋಡಿರಿ. ಸರ್, ನಮ್ಮ ಹೆಸರು ಬಟ್ಟಿ ಉಮೇಶ್ ಅಂತೇಳಿ. ಸರ್, ನಮ್ಮ ಪ್ರಕಾರ ಬಂದ್ಬಿಟ್ಟು ಈಗ ಸಂಡೂರು ಬಂದ್ಬಿಟ್ಟು ಈಗ ಸಂತೋಷ್ ಲಾಡ್ ಅವರ ಆಶೀರ್ವಾದದಿಂದ ಮತ್ತು ನಾಗೇಂದ್ರಣ್ಣವ್ರ ಆಶೀರ್ವಾದದಿಂದ, ಆಮೇಲೆ ನಮ್ಮ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಜಮೀರ್ ಅಹಮದ ಆಶೀರ್ವಾದದಿಂದ ಚೆನ್ನಾಗಿದೆ ಸರ್. ಈಗ ಅವರು ಸುಮಾರು 4 ಸರಿ MLA ಆಗಿ, 1 ಸರಿ ಸಂಸದರಾಗಿ ಜೈ ಬೇರಿಸಿದ್ದಾರೆ. ಈಗ ಅವರು ಅದೇ ಥರ ಅವ್ರು ಹೆಂಡ್ತಿರು ನಿಂತಿದ್ದಾರೆ. ಆರಾಮಾಗಿ ಸುಮಾರು ಒಂದು 40,000 ರಿಂದ 60,000 ಮೆಜಾರಿಟಿಯಿಂದ ಗೆಲ್ಲಿತಾರೆ ಸರ್. ಸರ್, ನಮ್ಮದು ಯಾದಗಿರಿಯಿಂದ ಬಂದಿದ್ದೀವಿ ಸರ್. ಯಾರಿಗೋಸ್ಕರ ಬಂದಿದ್ದೀರಾ? ನಾವು ಇವ್ರಿಗೋಸ್ಕರ ಬಂದೀವಿ ಸರ್. ಕಾಂಗ್ರೆಸ್ ಹೌದು, ಕಾಂಗ್ರೆಸ್ ಸರ್. ಅಷ್ಟೊಂದು ಅಭಿಮಾನ ಸರ್ ನಮಗೆ. ಯಾಕೆ ಅಭಿಮಾನ ಅಂದರೆ ನಾವು 5 ಪಂಚ ಗ್ಯಾರಂಟಿ ಅಧ್ಯಕ್ಷನ ಮಾಡ್ಯಾರ ಸರ್ ನನಗೆ. ಆ ಪಂಚ ಗ್ಯಾರಂಟಿಗಳು ಏನು ಕೊಟ್ಟಿವಿ, ಔಟ್ರಿಂದ ಮನೆಗೆ ಹಳ್ಳಿಗಳಿಗೆ ಹೋಗಿ ಒಂದು ಪಂಚಾಯತ್ ಕೊಟ್ಟಾರ ಸರ್ ನಮಗೆ. ಆ ಪಂಚಾಯತಿಲಿ 4-5 ಹಳ್ಳಿಗೆ ಹೋಗಿವಿ. ಈ ಕಾಂಗ್ರೆಸ್ ಸರ್ಕಾರ ಮಾಡಿದಂಗೆ ಯಾರೂ ಮಾಡಿಲ್ಲ. ಈಗೆಲ್ಲ ಹೆಣ್ಮಕ್ಳಿಗೆ ಏನಂದ್ರೆ ಎಲ್ಲ ಕಡೆ ತಿರುಗಲಿಕ್ಕೆ ಬಸ್ ಫ್ರೀ ಮಾಡಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ಅಕ್ಕಿ ಬದಲು 5 kg ದುಡ್ಡು ಕೊಡ್ತಾ ಇದ್ದಾರೆ, ತಿಂಗಳ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ನೇನು ಸರ್, ಇಂಥ ಸರ್ಕಾರ ಜನ ಮರಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟಿದ್ರು ಕಾಂಗ್ರೆಸ್ ಏನಂದ್ರೆ ಇಲ್ಲೇನಂದ್ರೆ ಬಹುಮತದಿಂದ ಆರಿಸ್ತದ, ಕಾಂಗ್ರೆಸ್ ಗೆಲ್ತದ. ಅದರಲ್ಲಿ ಏನು ಸಂಶಯ ಇಲ್ಲ ಸರ್. ನಿಮ್ಮ ಅನುಭವದಲ್ಲಿ ಬೆಸ್ಟ್ ಗೌರ್ಮೆಂಟ್ ಇದು? ಹೌದು ಸರ್. ಹಾಂ, ಮುಂಚೆ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಗೌರ್ಮೆಂಟು. ಏನು ಮಾಡ್ತೀರಾ ನೀವು? ನಾವು ಬಂಗಾರ ಅಂಗಡಿ ಸರ್. ಏನು ಮಾಡ್ತೀರಾ? ಬಂಗಾರ ಅಂಗಡಿ ಇದೆಯಾ? ಹೇಗಿದೆ ಸರ್ ನಿಮ್ಮ ಪ್ರಕಾರ ಸರ್? 101% ವಿನ್ ಸರ್. ಕಾಂಗ್ರೆಸ್ ವಿನ್. ಎಷ್ಟು ಲೀಡಲ್ಲಿ ಗೆಲ್ತಾರೆ? 50,000 ಲೀಟ್ಲಿಂದ ಗೆಲ್ತಾರೆ ಸರ್. ಸರ್, ಇನ್ನೊಂದು ಹೇಳಿ ಸರ್. ಸರ್, ಈಗ ಬಂದ್ಬಿಟ್ಟು ಇವರು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಈ ನಾಗೇಂದ್ರಣ್ಣ ಕಳ್ಳ ಆ ಥರ ಸರ್. ನಾಗೇಂದ್ರಣ್ಣವ್ರು ಕಳ್ಳ ಈ ಥರ ಎಲ್ಲ ಸುಳ್ಳು ಅಪಪ್ರಚಾರ ಮಾಡ್ತಾರಲ್ಲ ಸರ್. ಏನು ಮಾಡಿದ್ರು ನಾಗೇಂದ್ರಣ್ಣನ ಬಗ್ಗೆ ಇವ್ರಿಗೆ ಮಾತಾಡೋ ನೈತಿಕತೆ ಹಕ್ಕೇ ಇಲ್ಲ ಸರ್. ಈಗ ಈ ನಮ್ಮ 2012-13ರಲ್ಲಿ ಏನಾಗಿದ್ದೀನೋ
ಇದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಎಷ್ಟು ಕೊಳ್ಳೆ ಹೊಡೆದಿದ್ದಾರೆ ಎಂಬುದು ಇಡೀ ನಮ್ಮ ಸಂಡೂರು ಜನಕ್ಕೆ ಗೊತ್ತು, ಬಳ್ಳಾರಿ ಜಿಲ್ಲಾ ಜನಕ್ಕೆ ಗೊತ್ತು ಸರ್. ಅದೇ ರೀತಿಯಾಗಿ ಈ ಅವ್ರಿಗೇನು ಉತ್ತರ ಕೊಡ್ಬೇಕು ಸರ್, ಅವ್ರಿಗೇನು ಉತ್ತರ ಕೊಡಬೇಕು, ಈ ಸಂಡೂರು ಎಲೆಕ್ಷನ್ ಉತ್ತರ ಕೊಡುತ್ತೆ ನೋಡ್ರಿ ಅಂತೇಳಿ ನಾನು ಈ ಬಹಿರಂಗ ಸಭೆ ಪ್ರಕಾರ ಹೇಳ್ತೀನಿ ಸರ್. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.